ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ರಾಜ್ಯ ವಿಭಾಗೀಯ ಸಂಚಾಲಕರಾದಂತ ಪರಮೇಶ್ವರ್ ದೂಗೂರವರು ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಮಳೆಯಿಂದ ನದಿಗಳು ತುಂಬಿದೆ, ಕೆರೆಗಳು ತುಂಬಿದೆ, ಹೊಳೆಗಳು ತುಂಬಿ ಹರಿತಾ ಇದೆ. ಸಾಕಷ್ಟು ಮಳೆ ಆಗ್ತಾ ಇದೆ. ಹೋದ ವರ್ಷ ಮಳೆ ಆಗ್ಲಿಲ್ಲ, ಆದ್ರೆ ಈ ಸರಿ ಮಳೆ ಆಗ್ತಾ ಇದೆ. ಬಿಜೆಪಿಯವರು ಹೇಳ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆಡಳಿತವನ್ನ ಮಾಡಿದ್ರೆ ಕರ್ನಾಟಕದಲ್ಲಿ ಮಳೆ ಬೀಳುವುದಿಲ್ಲ ಅಂತ ಹೇಳಿ. ಆದ್ರೆ ಇವತ್ತು ಹೆಚ್ಚು ಮಳೆ ಇವತ್ತು ಬರ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ, ಅದು ಅನುಕೂಲನೂ ಕೂಡ ಆಗಿದೆ. ಮಳೆಯಿಂದ ಇವತ್ತು ಭೂಮಿ ಕುಸಿತಾ ಇದೆ, ಗುಡ್ಡಗಳು ಕುಸಿತಾ ಇದ್ದಾವೆ, ಜಲಾವೃತ ಆಗ್ತಾ ಇದೆ, ಮನೆಗಳು ಬೀಳ್ತಾ ಇದ್ದಾವೆ, ರಸ್ತೆಗಳು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಮರಗಳು ಸಂಪೂರ್ಣವಾಗಿ ಬೀಳ್ತಾ ಇದ್ದಾವೆ. ಹಾಗೆ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ, ಭಯದ ವಾತಾವರಣದಲ್ಲಿದ್ದಾರೆ. ಸಾಕಷ್ಟು ಜನ ಜೀವವನ್ನ ಕಳ್ಕೊಂಡ್ರು. ಸಾಕಷ್ಟು ಜನ ಇನ್ನೂ ಕೂಡ ಈ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗತ್ತೆ ಅಂತಕ್ಕಂತ ಭಯದಲ್ಲೂ ಕೂಡ ಇವತ್ತು ಇದ್ದಾರೆ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗಿದೆ, ಎಲ್ಲಾ ಜಿಲ್ಲೆಯಕ್ಕಿಂತಲೂ ಕೂಡ ಹೆಚ್ಚು ಮಳೆ ಆಗಿದೆ. ಮತ್ತು ಇಲ್ಲಿ ಅನಾಹುತಗಳು ಕೂಡ ಆಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ಮತ್ತು ಸೊರಬ, ಹೊಸನಗರ ತಾಲೂಕುಗಳಲ್ಲಿ ಈಗಾಗಲೇ ಸುಮಾರು ಜನ ಮನೆಗಳನ್ನ ಕಳ್ಕೊಂಡಿದ್ದಾರೆ, ಭೂಮಿ ಕಳ್ಕೊಂಡಿದ್ದಾರೆ, ಮರಗಳು ಬಿದ್ದು ಮನೆಗಳೆಲ್ಲ ಜಖಮಾಗಿ ಹೋಗಿದ್ದಾವೆ. ಆಶ್ರಯ ಮನೆಗಳು ಇದ್ದಂತ ಮನೆಗಳು ಕೂಡ ಸಾಕಷ್ಟು ಮನೆ ಕೊಚ್ಚಿ ಹೋಗಿದ್ದಾವೆ. ಈ ರೀತಿಯಲ್ಲಿ ಅನಾಹುತಗಳ ಆಗ್ತಕ್ಕಂತ ಸಂದರ್ಭ ಇನ್ನು ಮುಂದೆ ಕೂಡ ಆಗುವಂತದ್ದು ಕೂಡ ಇದೆ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಬಾರಿ ಲೇಟ್ ಆಗಿ ಬಂದು ಪ್ರವಾಹವನ್ನು ವೀಕ್ಷಣೆ ಮಾಡಿದರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು ಅವರು ನಮ್ಮ ಎಲ್ಲ ಇಲ್ಲಿನ ಏನು ಪ್ರವಾಹ ಆಗಿರ್ತಕ್ಕಂಥ ಈ ಕಡೆ ತಾಳಗುಪ್ಪ, ಮಣ್ಗಳಲೆ, ಸೈದೂರು ಏನು ಪ್ರವಾಹ ಆಗಿತ್ತು, ಆ ಪ್ರವಾಹದ ವೀಕ್ಷಣೆಯನ್ನ ಮಾಡ್ಕೊ ಬಂದ್ರು. ಮತ್ತು ಅಲ್ಲಿ ಅನಾಹುತ ಆದಂತ ಕುಟುಂಬವನ್ನ ಹೋಗಿ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಹೇಳಿ ಸರ್ಕಾರಕ್ಕೆ ವರದಿಯನ್ನ ಒಪ್ಪಿಸಿದ್ದಾರೆ ಮತ್ತು ಸರ್ಕಾರದ ಗಮನವನ್ನ ಕೂಡ ಇವತ್ತು ಸೆಳೆದಿದ್ದಾರೆ. ಆ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಮಧು ಬಂಗಾರಪ್ಪರು ಆ ನಂತರ ಹೋಗಿದ್ದಾರೆ, ಕಾಗೋಡು ತಿಮ್ಮಪ್ಪರು ಹೋದ ನಂತರ ಹೋಗಿದ್ದಾರೆ. ಲೇಟ್ ಆಗಿ ಹೋಗಿದ್ದಾರೆ, ಲೇಟ್ ಆಗಿ ಸ್ಪಂದಿಸಿದ್ದಾರೆ. ಆದ್ರೆ ನಮ್ಮ ಸಾಗರ ತಾಲೂಕಿನ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ವಿದೇಶಿ ಪ್ರವಾಸಕ್ಕಿಂತ ಸಾಕಷ್ಟು ಜನ ಅವರ ಬಗ್ಗೆ ಈ ಸಂದರ್ಭದಲ್ಲಿ ಅವರು ವಿದೇಶ ಪ್ರವಾಸ ಹೋಗಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಪತ್ರಿಕೆ ಮಾಧ್ಯಮದಲ್ಲಿ ಕೂಡ, ಮೀಡಿಯಾದಲ್ಲಿ ಕೂಡ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನ ತಿಳ್ಕೊಂಡು ಅವ್ರು ಹೇಳಿದ್ದಾರೆ, ಇಲ್ಲ ನಾನು ಮಗಳ ಮನೆಗೆ ಹೋಗಿದ್ದೇನೆ, ಬೆಲ್ಜಿಯಂ ದೇಶಕ್ಕೆ ನಾನು ಹೋಗಿದ್ದೇನೆ, 6 ತಿಂಗಳ ಮುಂಚಿತವಾಗಿ ನಾನು ಇದನ್ನ ನಮ್ಮ ಕುಟುಂಬ ಸಮೇತ ಹೋಗ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಹೇಳಿ ಪತ್ರಿಕೆಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಒಬ್ಬ ಶಾಸಕರಿಗೆ ಮುಂದಾಲೋಚನೆ ಇರಬೇಕು. ಜೂನ್ ಜುಲೈಯಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶ ಇದು. ನಮ್ಮ ಮಲೆನಾಡಿನಲ್ಲಿ ಮಳೆ ಹೆಚ್ಚು ಇಲ್ಲಿ ನದಿಗಳಿದಾವೆ ಮತ್ತು ಹೊಳೆಗಳಿದಾವೆ ಮತ್ತು ಕೆರೆಗಳಿದಾವೆ. ಇಲ್ಲಿ ಹೆಚ್ಚು ಮಳೆ ಆದ್ರೆ ಪ್ರವಾಹ ಆಗ್ತಕ್ಕಂಥ ವಾತಾವರಣ ಕೂಡ ಇದೆ. ಆದ್ರೆ ಇವರು ಅದನ್ನ ಆಲೋಚನೆಯನ್ನ ಮಾಡ್ಬೇಕಾಗಿತ್ತು ಮತ್ತು ಪ್ರಬುದ್ಧತೆ ಬೇಕು ಇವರಿಗೆ. ನಾನು ಮುಂದೆ ಈ ಸಂದರ್ಭದಲ್ಲಿ ಹೋದ್ರೆ ಏನಾಗತ್ತೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು. ಇವತ್ತು ಇಡೀ ಸಾಗರ ತಾಲೂಕಿನಲ್ಲಿ ಇವತ್ತು ಪ್ರವಾಹ ಆಗಿ ಜನ ಭಯದ ವಾತಾವರಣದಲ್ಲಿ ಇದ್ದಾರೆ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಇವತ್ತು ಜಮೀನನ್ನು ಕಳ್ಕೊಂಡಿದ್ದಾರೆ. ಎಲ್ಲ ಅನಾಹುತಗಳು ಕೂಡ ಆಗ್ತಾ ಇದೆ. ಇಲ್ಲಿ ಕಾಂದೇಪುರದಲ್ಲಿ ಕೂಡ ದಲಿತರ ಮನೆ 3 ಮನೆ ದಲಿತರ ಮನೆ 3-4 ಮನೆ ದಲಿತರ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿ ಪಾಪ ಅವರಿಗೆ ಊಟಕ್ಕೂ ಇಲ್ದೇನೆ ಕೂಡ ಪರದಾಡತಕ್ಕಂತ ಕೆಲಸ ಆಗಿದೆ. ಅವರನ್ನ ಏನು ಇಲ್ಲಿನ ಆಡಳಿತ ಕರ್ಕೊಂಡು ಹೋಗಿ ಅವ್ರಿಗೆ ಶಾಲೆಯಲ್ಲಿ
ವಸತಿಯನ್ನ ಮಾಡಿದ್ದಾರೆ, ಗಂಜಿ ಕೇಂದ್ರವನ್ನ ರೂಪಿಸಿದ್ದಾರೆ. ಆದ್ರೆ ಇಂಥ ಒಂದು ವಾತಾವರಣದಲ್ಲಿ ಈ ಶಾಸಕರು ಹೋಗಿ ಅಲ್ಲಿ ಮಗಳ ಮನೆಯಲ್ಲಿ ಕೂತಿದ್ದಾರೆ ಅಂತ ಅಂದ್ರೆ ಭಾರಿ ದುರದೃಷ್ಟಕರ. ಇದನ್ನ ಜನತೆ ಅರ್ಥ ಮಾಡ್ಕೋಬೇಕು. ಸಾಗರ ತಾಲೂಕಿನ ಮತ್ತು ಹೊಸನಗರ ತಾಲೂಕಿನ ಜನ ಏನು ಮತವನ್ನ ಕೊಟ್ಟಿದ್ದಾರೆ ಅವರ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ಅವರು ಕೂಡ ಇದ್ರ ಬಗ್ಗೆ ಏನಂತ ಅಂತಕ್ಕಂಥದ್ದನ್ನ ಕೂಡ ಅವರು ಕೂಡ ಮಾತಾಡ್ಬೇಕು. ಇವರ ಜನರನ್ನ ಹಿತವನ್ನ ಕಾಪಾಡದೇ ಇರ್ತಕ್ಕಂಥ ಒಬ್ಬ ಶಾಸಕರು, ಜನರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಶಾಸಕರು, ಜನರ ಬಗ್ಗೆ ಒಂದು ಯಾವುದೇ ರೀತಿಯ ಒಂದು ಅವರಿಗೆ ಸ್ಪಂದಿಸದೇ ಇರ್ತಕ್ಕಂಥ ಶಾಸಕರು ಒಂದು ಗೊತ್ತಾಗ್ತದೆ, ನಮ್ಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಸೆಷನ್ ನಡೀತಾ ಇದೆ. ಇವತ್ತು ಸೆಷನ್ನಿಗೆ ಇವತ್ತು ಇವರು ಈ ಸಂದರ್ಭದಲ್ಲಿ ಸೆಷನ್ ನಡೀತಾ ಇದೆ. ಸೆಷನ್ನಿಗೆ ಒಂದು ದಿನವೂ ಕೂಡ ಇವರು ಹೋಗದೆ ಗೈರು ಹಾಜರಾಗಿದ್ದಾರೆ. ಇದು ನಾನು ಇವರ ಶಾಸಕರ ಒಂದು ಏನಿದೆ ಅವರ ನಿರ್ಲಕ್ಷ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಈ ಹಿಂದಿನ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ರು. ಅವರು ಒಂದು ದಿನನೂ ಕೂಡ ಸೆಷನ್ನಿಗೆ ಒಂದು ದಿನ ಕೂಡ ಅವರು ತಪ್ಪಿಸಿಕೊಳ್ಳಿಲ್ಲ. ಪ್ರತಿ ಸೆಷನ್ಗೂ ಕೂಡ ಅವರು ಹಾಜರಾಗಿದ್ದಾರೆ. ಅಂತವರು ಇವತ್ತು ಯಾಕೆಂದ್ರೆ ಅವರಿಗೆ ಕಾಳಜಿ ಇದೆ, ಈ ರಾಜ್ಯದ ಜನರ ಬಗ್ಗೆ ಕಾಳಜಿ ಇದೆ, ಜಿಲ್ಲೆಯ ಜನರ ಬಗ್ಗೆ ಕಾಳಜಿ ಇದೆ, ತಾಲೂಕಿನ ಬಗ್ಗೆ ಜನರ ಬಗ್ಗೆ ಕಾಳಜಿ ಇದೆ. ಇವತ್ತು ಸಾಗರ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಇವತ್ತು ಭೂಮಿ ಸಮಸ್ಯೆ ಇದೆ, ಮನೆ ಬಗ್ಗೆ ಸಮಸ್ಯೆ ಇದೆ, ಅಭಿವೃದ್ಧಿ ಬಗ್ಗೆ ಸಮಸ್ಯೆ ಇದೆ. ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಇರ್ತಕ್ಕಂಥ ಏನು ಜನರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಮನೆಗಳಲ್ಲಿ ಕಳಿಸ್ತಾ ಇದ್ದಾರೆ. ಇವತ್ತು ಕಾರ್ಗಲ್ಲು, ಜೋಗ ಈ ಕಡೆ ಸಾಕಷ್ಟು ನಮ್ಮ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗ